ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸಿಹಿ ದೇಸಾಯಿಯವರನ್ನು ತನ್ನ ಮನೆಗೆ ಕರೆಯುತ್ತಾಳೆ. ಆಗ ದೇಸಾಯಿಯವರು ಸಿಹಿಯನ್ನು ನೋಡಲು ಅವರ ಮನೆಯ ಹತ್ತಿರ ಹೋಗುತ್ತಾರೆ. ಆಗ ಅವರಿಗೆ ಸೀತಾ ಅವರ ಮನೆಯು ಅಲ್ಲೇ ಇರುವುದೆಂದು ತಿಳಿಯುತ್ತದೆ. ಸಿಹಿ ದೇಸಾಯಿಯವರನ್ನು ಕರೆದುಕೊಂಡು ಸೀತಾ ಅವರ ಮನೆಯನ್ನು ತೋರಿಸಲು ಹೋಗುತ್ತಾಳೆ. ಆಗ ಸಿಹಿ ಮತ್ತು ದೇಸಾಯಿಯವರು ಸೀತಾ ಅವರ ಮನೆ ಮುಂದೆ ನಿಂತಿರುತ್ತಾರೆ. ದೇಸಾಯಿಯವರು ಸಿಹಿಗೆ ಬಾಗಿಲನ್ನು ತೆಗೆಯಬೇಡ, ಬೇರೆಯವರ ಮನೆಗೆ ನಾವು ಹೋಗಬಾರದು, ಮನೆಯ ಓನರ್ ಇದ್ದರೆ ಮಾತ್ರ ನಾವು ಮನೆಯ ಒಳಗಡೆ ಹೋಗಬೇಕೆಂದು ತಿಳಿಸುತ್ತಾರೆ. ಆಗ ಸಿಹಿ, ಈ ಮನೆಯನ್ನು ರಾಮ ಖರೀದಿಸಿದ್ದಾರೆ, ಅದರಿಂದ ರಾಮ ಈ ಮನೆಯ ಮಾಲೀಕರು, ನೀವು ಅವರ ತಾತ ಆದುದರಿಂದ ನೀವು ಕೂಡ ಈ ಮನೆಯ ಮಾಲೀಕರು, ಮನೆಯ ಒಳಗಡೆ ಹೋಗಬಹುದು ಎಂದು ಸಿಹಿ ತಿಳಿಸುತ್ತಾಳೆ. ಆಗ ದೇಸಾಯಿಯವರು ಆಶ್ಚರ್ಯದಿಂದ ಸಿಹಿಯನ್ನು ನೋಡುತ್ತಾರೆ. ನಂತರ ಸಿಹಿ ತಾನು ಸೀತಾ ಅವರ ಮಗಳು ಎಂದು ದೇಸಾಯಿಯವರಿಗೆ ಹೇಳುತ್ತಾಳೆ. ಅಷ್ಟರಲ್ಲಿ ಸೀತಾ ಆಫೀಸಿನಿಂದ ಮನೆಗೆ ಬರುತ್ತಾರೆ. ನಾನು ನಿನ್ನ ಮಗಳು, ಇವರಿಗೆ ಎಷ್ಟು ಸಾರ್ತಿ ಹೇಳಿದರೂ ಅರ್ಥವಾಗುತ್ತಿಲ್ಲ, ಕನ್ಫ್ಯೂಸ್ ಮಾಡಿಕೊಳ್ಳುತ್ತಿದ್ದಾರೆ, ನಾನು ನೀನು ಒಂದೇ ಮನೆ ಎಂದು ಅವರಿಗೆ ಕ್ಲಾರಿಟಿಯಾಗಿ ಹೇಳಿಬಿಡು ಎಂದು ಹೇಳುತ್ತಾಳೆ. ಸೀತಾ ಮತ್ತು ಸಿಹಿ ಇಬ್ಬರು ದೇಸಾಯಿಯನ್ನು ಮನೆಯ ಒಳಗಡೆ ಕರೆಯುತ್ತಾರೆ. ಸೀತಾ ದೇಸಾಯಿಯವರಿಗೆ, ಸಿಹಿ ನನ್ನ ಮಗಳು, ಅವಳೇ ನನಗೆಲ್ಲ ಎಂದು ಹೇಳುತ್ತಾಳೆ. ನಂತರ ದೇಸಾಯಿಯವರು ಸೀತಾಗೆ, ನೀನು ಬಿಡುವು ಮಾಡಿಕೊಂಡು ನನ್ನನ್ನು ಭೇಟಿಯಾಗು ಎಂದು ತಿಳಿಸುತ್ತಾರೆ. ದೇಸಾಯಿಯವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸೀತಾ ಅವರ ಪಕ್ಕದ ಮನೆಯ ಅವರ ತಾಯಿ ಸೀತಾಗೆ ಹೇಳುತ್ತಾರೆ, ನೀನು ಎಲ್ಲ ವಿಧದಲ್ಲೂ ರಾಮನಿಗೆ ತಕ್ಕನಾದ ಹುಡುಗಿ ಎಂದು, ಆದರೆ ಸಿಹಿ ನಿನ್ನ ಮಗಳು ಎಂದು ತಿಳಿದು ದೇಸಾಯಿಯವರು ಮದುವೆಗೆ ಒಪ್ಪದಿದ್ದರೆ ಏನು ಮಾಡುವುದು ಎಂದು ಹೇಳುತ್ತಾರೆ. ಅದನ್ನು ಕೇಳಿಸಿಕೊಂಡು ಸಿಹಿ ಬೇಜಾರು ಮಾಡಿಕೊಳ್ಳುತ್ತಾಳೆ. ದೇಸಾಯಿಯವರು ಮನೆಗೆ ಬಂದು ಎಲ್ಲರ ಮುಂದೆ ಕೇಳುತ್ತಾರೆ, ಈ ವಿಷಯವನ್ನು ಯಾಕೆ ತಿಳಿಸಿಲ್ಲವೆಂದು. ಸಿಹಿಯನ್ನು ಕರೆದು ಬಿಟ್ಟು ನಾನು ಎಲ್ಲೂ ಹೋಗುವುದಿಲ್ಲ ಎಂದು ಸಮಾಧಾನ ಮಾಡಿಸಿ ಮಲಗಿಸುತ್ತಾರೆ. ಸಿಹಿ, ನಾನು ನಿನ್ನನ್ನು ಬಿಟ್ಟು